ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮನೇಲಿ ಧೂಳ ಕೊಡ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರನೇ ಸ್ವಲ್ಪ ಬಾಕ್ಸ್ಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ನನಗಾಗಿದ್ದಂತಹ ಒಂದು ಪ್ರೆಗ್ನೆನ್ಸಿಯಲ್ಲಾಗಿದ್ದ ಸಿಂಟಮ್ಸ್ಗಳು ಮತ್ತು ನಾನು ಯಾವ ಥರ ಇದ್ದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಟ್ಟಿಗೆ ಶೇರ್ ಮಾಡ್ಕೊತಿದ್ದೀನಿ. ನೀವು ಪಾರ್ಟ್ 2 ಬೇಕು ಅಂದರೆ ಹೇಳಿ, ನಾನು ತಿಳಿಸ್ತೀನಿ. ಯೂಟ್ಯೂಬಲ್ಲಿ ಹೇಳೋದೆಲ್ಲ ನಿಜ ಅಂತ ಮುಕ್ಕಾಲು ಜನ ಅಂದ್ಕೊತಾರೆ. ಆದರೆ ನಾನು ಅದೇ ರೀತಿಯೇ ಅಂದ್ಕೊಂಡಿದ್ದು. ಯೂಟ್ಯೂಬಲ್ಲಿ ಹೇಳೋ ಥರನೇ ಲಕ್ಷಣಗಳಿರುತ್ತೆ, ಕೆಲವೊಬ್ಬರ ಥರ ಇರುತ್ತೆ. ಬಟ್ ಯೂಟ್ಯೂಬಲ್ಲಿ ಹೇಳೋ ರೀತಿ 3% ನನಗನ್ಸಿದ ಪ್ರಕಾರ ಫೇಕೆ ಅನ್ನಿಸ್ತಾ ಇದೆ. ಯಾಕೆಂದರೆ ಅಲ್ಲಿ ನೋಡಲಿ ಅಂತಲೇ ಆ ಥರ ವೀಡಿಯೋಗಳನ್ನ ಮಾಡ್ತಾರೆ. ಆದರೆ ನಾನು ಹೇಳೋ ಈ ಸಿಂಟಮ್ಸ್ಗಳು ನಿಮ್ಮ ಹತ್ರ ಇದ್ದರೆ ಖಂಡಿತ ಹೆಣ್ಮಗುನೇ ಆಗುತ್ತೆ, ಖಂಡಿತ ಗಂಡು ಮಗು ಆಗುತ್ತೆ ಅಂತ ನಾನು ಯಾವುದೂ ಹೇಳೋಕ್ಕೋಗಲ್ಲ. ನನಗಾಗಿರೋ ಅಂಥದ್ದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಯಾಕೆಂದರೆ ನನಗೂ ಒಂದು ಹೆಣ್ಣು ಮತ್ತು ಒಂದು ಗಂಡು ಇರೋದ್ರಿಂದ ನನ್ನ ಪ್ರೆಗ್ನೆನ್ಸಿಯಲ್ಲಿ ಆಗಿದ್ದಂಥ ಸಿಂಟಮ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ನನ್ನ ಮಗುಗೆ ಇವಾಗ ಚಿಕ್ಕವನಿಗೆ 9 ತಿಂಗಳಿದೆ, ದೊಡ್ಡವಳಿಗೆ 2 ವರ್ಷ ಇದೆ. ಚಿಕ್ಕವನು ಗಂಡು ಮಗ, ದೊಡ್ಡವಳು ಹೆಣ್ಣು ಮಗಳಿದ್ದಾಳೆ. ನನಗೂ ಕೂಡ ಪ್ರೆಗ್ನೆನ್ಸಿಯಲ್ಲಿ ನಾನು ತುಂಬ ವಿಡಿಯೋಗಳನ್ನ ನೋಡ್ತಾ ಇದ್ದೆ. ಹೇಳಬೇಕು ಅಂದರೆ ಯಾವಾದರೂ ಪ್ರೆಗ್ನೆನ್ಸಿ ರಿಲೇಟೆಡ್ ಬರಲಿ ಅಥವಾ ಪ್ರೆಗ್ನೆನ್ಸಿ ಇದು ಬರಲಿ, ಈ ಥರ ಸಿಂಟಮ್ಸ್ ಇರುತ್ತೆ, ಈ ಥರ ಮಗು ಬಾಯ್ ಗರ್ಲ್ ಅಂತ ಏನಾದರೂ ಬರಲಿ, ನಾನು ಎಲ್ಲದನ್ನು ನೋಡ್ತಾ ಇದ್ದೆ. ಮತ್ತು ಇನ್ನೊಂದು ನೋಡ್ತಾ ಇದ್ದೆ, ನಾವು ಡೇಟ್ ಅಂದರೆ ಪೀರಿಯಡ್ಸ್ ಆಗೋ ಮುಂಚೆ ಈ ರೀತಿ ಸಿಂಟಮ್ಸ್ ಕಾಣಿಸ್ಕೊಂಡ್ರೆ ನೀವು ಪ್ರೆಗ್ನೆಂಟು, ಆದರೆ ಈ ರೀತಿ ಇದ್ದರೆ ನೀವು ಪ್ರೆಗ್ನೆಂಟ್ ಅಲ್ಲ ಅಂತ ತುಂಬ ಜನ ಏನೇನೋ ಹೇಳ್ತಾರೆ. ಅದೆಲ್ಲ ಸುಳ್ಳು. ನನ್ನ ಪ್ರಕಾರ ಪ್ರೆಗ್ನೆನ್ಸಿ ಆಗೋದಕ್ಕಿಂತ ಮುಂಚೆನೇ ನಮಗೆ ಯಾವ್ಯಾವ ಸಿಂಟಮ್ಸ್ ಕಾಣುತ್ತೆ ಅಂತ ಬೇಕು ಕೇಳಿ, ನಾನು ಕಮೆಂಟಲ್ಲಿ ನಾನು ಹೇಳ್ತೀನಿ. ಆದರೆ ಪ್ರೆಗ್ನೆನ್ಸಿ ಆಗೋದಕ್ಕೂ ಮುಂಚೆನೇ ನಾವು ಯಾವುದೇ ಆಸೆ ಆಕಾಂಕ್ಷೆನೇ ಇಟ್ಕೋಬಾರ್ದು ಫ್ರೆಂಡ್ಸ್. ಕೆಲವೊಂದು ಸರ್ತಿ ಆಸೆ ನಿರಾಸೆ ಆಗುತ್ತೆ. ಆದರೆ ನಾವು ಗಂಡು ಮಗುನೇ ಆಗುತ್ತೆ, ಈ ಸತಿ ಹೆಣ್ಮಗುನೇ ಆಗುತ್ತೆ ಅನ್ನೋದನ್ನು ಕೂಡ ಯಾವುದೇ ಕಾರಣಕ್ಕೂ ಆಸೆನ ಮಡಿಕೋಬಾರ್ದು. ಆದರೆ ನಾನು ಅದೇ ರೀತಿಯೇ ಅಂದ್ಕೊಂಡಿದ್ದು. ನಾನು ಕೆಲವೊಂದು ಚಾನಲಲ್ಲಿ ನೋಡಿಬಿಟ್ಟು ನನಗೆ ಈ ಸತಿ ಗಂಡು ಮಗು ಆಗುತ್ತೆ, ನನಗೆ ಈ ಸತಿ ಹೆಣ್ಮಗು ಆಗುತ್ತೆ ಅಂತ ನಾನು ತುಂಬಾ ಅಂದ್ಕೊತಿದ್ದೆ. ಅದೆಲ್ಲ ಸುಳ್ಳು ಫ್ರೆಂಡ್ಸ್. ಮೊದಲಿಗೆ ನನ್ನ ಒಂದು ಸಿಂಟಮ್ಸ್ ಹೇಳಬೇಕು ಅಂದರೆ, ನಾನು ಡೀಟೇಲಾಗಿ ಹೇಳಬೇಕು ಅಂದರೆ ನೀವು ಕಮೆಂಟ್ ಮಾಡಿ. ನನಗೆ ಈಗ ಸ್ವಲ್ಪ ಎಷ್ಟು ಗೊತ್ತಿದೆ ನಾನು ಅಷ್ಟೇ ಹೇಳ್ತೀನಿ. ಮೊದಲಿಗೆ ನನಗೆ ವಾಮಿಟ್ ಆದರೆ ಗಂಡು ಮಗು ಅಂತಾರೆ, ವಾಮಿಟ್ ಆಗಿಲ್ಲ ಅಂದರೆ ಹೆಣ್ಮಗು ಅಂತ ಹೇಳ್ತಾರೆ. ಅದರಲ್ಲಿ ನನಗೆ ಉಲ್ಟಾ ಆಗಿದೆ. ನನಗೆ ಸಿಕ್ಕಾಬಟ್ಟೆ ವಾಮಿಟ್ ಆಗ್ತಿತ್ತು ಹೆಣ್ಮಗುಗೆ. ಗಂಡು ಮಗುಗೆ ಅಂತ ನನಗೆ ಯಾವುದೇ ವಾಮಿಟು ಏನೂ ಆಗ್ತಾನೇ ಇರಲಿಲ್ಲ. ನಾನು ಆರಾಮಾಗೇ ಇದ್ದೆ. ಆದರೆ ಅನ್ನಿಸ್ತಿತ್ತು ವಾಮಿಟ್ ಆಗೋ ಥರ, ಆ ಥರ ಆಗಲಿಲ್ಲ. ಮತ್ತು ಗಂಡು ಮಗು ಆದರೆ ಪೋಸ್ಟೀರಿಯರ್ ಪ್ಲಾಸೆಂಟ, ಹೆಣ್ಮಗು ಆದರೆ ಆ್ಯಂಟೀರಿಯರ್ ಪ್ಲಾಸೆಂಟ ಅನ್ನುತ್ತಾರೆ. ಅದು ಕೂಡ ನನ್ನ ವಿಷಯದಲ್ಲಿ ಸುಳ್ಳಾಗಿದೆ. ಯಾಕೆಂದರೆ ನನಗೆ 2 ಪ್ರೆಗ್ನೆನ್ಸಿಲೂ ಕೂಡ ಆ್ಯಂಟೀರಿಯರ್ ಇತ್ತು, ನನಗೆ ಯಾವುದೇ ಪೋಸ್ಟೀರಿಯರ್ ಇರಲಿಲ್ಲ. ಮತ್ತು ಇನ್ನೊಂದು, ಗಂಡು ಮಗು ಆದರೆ ಸ್ವೀಟ್ ತಿಂತಾರೆ, ಹೆಣ್ಮಗು ಆದರೆ ಖಾರ ತಿಂತಾರೆ. ಅದು ಕೂಡ ನನ್ನ ವಿಷಯದಲ್ಲಿ ಸುಳ್ಳೇ ಆಗಿತ್ತು. ನನಗೆ ಖಾರ ಅಂತಂದರೆ ಸಿಕ್ಕಾಬಟ್ಟೆ ಇಷ್ಟ ಆಗ್ತಿತ್ತು ಗಂಡು ಮಗುವಿನಲ್ಲಿ. ಆದರೆ ಹೆಣ್ಮಗುವಿನಲ್ಲಿ ನನಗೆ ಸ್ವೀಟ್ ಜಾಸ್ತಿ ತಿಂತಿದ್ದೆ ಫ್ರೆಂಡ್ಸ್ ನಾನು. ಇನ್ನು ಮತ್ತು ಇನ್ನೊಂದು ವಿಷಯ ಅಂತಂದರೆ ನನಗೆ ಸುಸ್ತು. ನನಗೆ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಸುಸ್ತು ಅಂದರೆ ಹೆಣ್ಮಗು ಹುಟ್ಟಿದ್ರೆ ತುಂಬ ಎನರ್ಜಿ ಕಟ್ಟಾಗಿ ಓಡಾಡ್ತಾರೆ, ಗಂಡು ಮಗು ಆದರೆ ತುಂಬ ಸುಸ್ತಾಗುತ್ತೆ ಅಂತ. ಅದೆಲ್ಲ ಸುಳ್ಳು ಫ್ರೆಂಡ್ಸ್. ನನಗೆ ಹೆಣ್ಮಗುವಿನಲ್ಲಿದ್ದು ಸುಸ್ತು ನನಗೆ ಸಿಕ್ಕಾಬಟ್ಟೆ ಸುಸ್ತಿತ್ತು. ಯಾಕಂದರೆ ಗಂಡು ಮಗುವಿನೂ ನನಗೆ ಅದೇ ರೀತಿ ಸುಸ್ತು ಇರಬೇಕು. ನಾನು ಇನ್ನೂ ಜಾಸ್ತಿನೇ ಕೆಲಸ ಮಾಡ್ತಿದ್ದೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಫ್ರೆಂಡ್ಸ್, ಹೊಟ್ಟೆ ಒಕ್ಲದ ಮೇಲೆ ಒಂದು ಗೀಟ್ ಇರುತ್ತಂತೆ. ಅದು ಏನಾದರೂ ಎಲ್ಲಿಂದ ಇಲ್ಲಿಗನೇ ಏನಾದ್ರು ಇದ್ದರೆ ಹೆಣ್ಮಗು ಗಂಡು ಮಗು ಅಂತ ಹೇಳ್ತಾರೆ. ಅದು ಕೂಡ ನನ್ನಲ್ಲೆಲ್ಲ ಸುಳ್ಳಾಗಿತ್ತು. ಮತ್ತು ಒಕ್ಲ ಏನಾದರೂ ಮುಂದಕ್ಕೆ ಬಂದರೆ ಹೆಣ್ಮಗು, ಒಕ್ಲ ಒಳಗಡೆ ಹೋದರೆ ಗಂಡು ಮಗು ಅಂತ, ಅದು ಕೂಡ ಸುಳ್ಳು. ಒಕ್ಲ ಮುಂದೆ ಬಂದರೆ ಗಂಡು ಮಗು ಆಗುತ್ತೆ, ಒಕ್ಲ ಒಳಗಡೆ ಹೋದರೆ ಹೆಣ್ಮಗು ಆಗುತ್ತೆ. ಮತ್ತು ಇನ್ನೊಂದು ಹೇಳ್ತಾರೆ, ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಈ ಥರ ಇದ್ದರೆ ಹಿಂಗೆ, ಈ ಥರ ಇದ್ದರೆ ಹಿಂಗೆ. ಅದೆಲ್ಲ ಸುಳ್ಳು ಫ್ರೆಂಡ್ಸ್. ಮುಕ್ಕಾಲು ಭಾಗ ಯಾರೂ ನಂಬಕ್ಕೆ ಹೋಗಬೇಡಿ. ಮತ್ತು ಪ್ರೆಗ್ನೆನ್ಸಿಗಿನ ಮುಂಚೆ ಪೀರಿಯಡ್ಸಲ್ಲಿ ಆಗೋ ಬದಲಾವಣೆಗಳಿಂದ ನಾವು ಪ್ರೆಗ್ನೆಂಟ್ ಆಗ್ತೀವಿ ಅಂತ ಎಲ್ಲ ಸುಳ್ಳು. ನಿಮಗೆ ಬೇಕು ನಾನು ಡೀಟೇಲಾಗಿ ವಿಡಿಯೋ ಮಾಡಿ ಹೇಳ್ತೀನಿ. ವಿಡಿಯೋ ಮಾಡಿ ಅಂತ ಅಂದರೆ ಇನ್ನು ಬಂದುಬಿಟ್ಟು
ನನಗೆ ತುಂಬ ಗ್ಯಾಪ್ ಕಡಿಮೆ ಮೊದಲನೇದು ಹೆಣ್ಣುಗೂ ಹೆಣ್ಣು ಪಾಪನಿಗೂ ಎರಡನೇದಕ್ಕೂ ತುಂಬ ಕಡಿಮೆ ಇದೆ. ವರ್ಷದ ಮೇಲೆ 7 ತಿಂಗಳಿಗೆ ನನಗೆ ಗಂಡು ಮಗು ಆಗಿರೋದು. ನನಗೆ ಗ್ಯಾಪ್ ಕೂಡ ಇರಲಿಲ್ಲ. ನನಗೂ ತುಂಬ ಎದುರಿಸಿದ್ರು, ನಿಮಗೆ ಗ್ಯಾಪ್ ಇಲ್ಲ, ಅಯ್ಯೋ ಮಗುಗೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ. ನನಗೆ ಆ ಥರ ಏನೂ ಆಗಿಲ್ಲ. ಮತ್ತು ಪ್ರೆಗ್ನೆನ್ಸಿಯಲ್ಲಿ ಬ್ಲ್ಯಾಕ್ ಇದ್ದರೆ ಮತ್ತು ವೈಟ್ ಇದ್ದರೆ ಗಂಡು ಮಗು ಆಗುತ್ತೆ, ಬ್ಲ್ಯಾಕ್ ಇದ್ದರೆ ಹೆಣ್ಣು ಮಗು ಆಗುತ್ತೆ. ಇದು ಸುಳ್ಳು. ಬ್ಲ್ಯಾಕ್ ಸ್ವಲ್ಪ ಬ್ಲ್ಯಾಕ್ ಆಗ್ತಾರೆ ಅಷ್ಟೇ, ತೀರೋ ಓವರಾಗಿ ಬ್ಲ್ಯಾಕು ಆಗೋಲ್ಲ. ಮೂಗೇನೋ ಇಷ್ಟಾಗಲಾಗುತ್ತೆ ಗಂಡು ಮಗು ಆಗುತ್ತೆ, ಮೂಗು ಚಿಕ್ಕದಿದ್ರೆ ಹೆಣ್ಣು ಮಗು ಆಗುತ್ತೆ. ಎಲ್ಲದೂ ಸುಳ್ಳು. ನಾನು ಹೇಳೋ ಪ್ರಕಾರ ಏನಂತಂದರೆ, ದೇವರು ನಮ್ಮ ಹೊಟ್ಟೆ ಒಳಗಡೆ ಏನು ಇಟ್ಟಿರ್ತಾರೋ ಅದೇ ಫ್ರೆಂಡ್ಸ್ ಲಕ್ಷಣ. ಅಂದರೆ ಲಕ್ಷಣ ನನ್ನ ಪ್ರಕಾರ ನನಗೆ ಯಾವ ಥರನೂ ಲಕ್ಷಣ ಸಿಂಟಮ್ಸ್ ಏನೂ ಕಾಣಿಸ್ಕೊಂಡಿಲ್ಲ. ನಿಮ್ಗೆ ಇನ್ನೂ ಬೇಕು ಅಂದರೆ ಕಮೆಂಟಲ್ಲಿ ನನಗೆ ಕೇಳಿ, ನಾನು ಎಲ್ಲ ಡೀಟೇಲ್ಸು ನಿಮ್ಗೆ ಹೇಳ್ತೀನಿ. ಮತ್ತು ಇನ್ನು ಕೆಲವರು ಪ್ರೆಗ್ನೆನ್ಸಿ ಆಗೋದಕ್ಕೆ ಮುಂಚೆನೇ ನಾವು ತಿಳ್ಕೊಳ್ಳೋದು ಹೇಗೆ ಅಂದರೆ, ಇವಾಗ 21-22 ಡೇಸ್ಗೆ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಸುಳ್ಳು ಫ್ರೆಂಡ್ಸ್. ಪ್ರೆಗ್ನೆನ್ಸಿ ಥರನೇ ನಮಗೆ ಪೀರಿಯಡ್ಸ್ ಟೈಮಲ್ಲೂ ಆಗುತ್ತೆ, ಆದರೆ ಎಲ್ಲ ಉಲ್ಟಾ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಇನ್ನೊಬ್ರು ಹೇಳ್ತಾರೆ, ನೀವು ಆ ಮದ್ದನ್ನ ತೊಗೊಳ್ಳಿ ಈ ಮದ್ದನ್ನ ತೊಗೊಳ್ಳಿ ಅಂತ. ದಯವಿಟ್ಟು ಯಾವ ಮದ್ದನ್ನು ತೊಗೋಬೇಡಿ. ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಲ್ಲೇ ಹುಷಾರಾಗೋದು. ಎಲ್ಲರೂ ನಮಗೆ ಕಾಯಿಲೆ ಇದ್ದರೆ ಅಲ್ಲೇ ಗೊತ್ತಾಗುತ್ತೆ. ಅವ್ರು ಸ್ಕ್ಯಾನಿಂಗ್ ಮಾಡಿ ನಮಗೆಲ್ಲ ಡೀಟೇಲ್ಸ್ನ ಹೇಳ್ತಾರೆ. ಅದು ಬಿಟ್ಬಿಟ್ಟು ನೀವು ಮನೇಲೇ ಕೂತ್ಕೊಂಡು 3-4 ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂತ ಚಿಂತೆ ಮಾಡಿಕೊಂಡು ಮನೇಲೇ ಕೂತ್ಕೊಳ್ಳೋದ್ರಿಂದ ಏನೂ ಪರಿಹಾರ ಇಲ್ಲ ಫ್ರೆಂಡ್ಸ್. ದಯವಿಟ್ಟು ಇದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ಅರ್ಧ ಮೂಢನಂಬಿಕೆ ಏನೋ ಇಟ್ಕೊಂಡು ದೇವಸ್ಥಾನಗಳಿಗೆ ಹೋಗಿ ಇಲ್ಲ ಅಂತ ಹೇಳಲ್ಲ. ಫಸ್ಟು ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ಆದ್ಮೇಲೆ ಅಲ್ಲಿ ಆಸ್ಪತ್ರೆಗೆ ಹೋಗಿ ಅಂತ ನಾನು ಹೇಳ್ತಿದ್ದೀನಿ. ಸಿಂಟಮ್ಸ್ ಬಂದು ಬೇಗ ನೀವು ಕಮೆಂಟಲ್ಲಿ ನನಗೆ ತಿಳಿಸಿ. ನಾನು ಯಾವ್ಯಾವ ಸಿಂಟಮ್ಸು ಏನೇನಂತ ನಾನೆಲ್ಲ ಹೇಳ್ತೀನಿ. ಇಲ್ಲಿ ಆಗುವನ್ನು ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.